ಕಾಂಗ್ರೆಸ್ ಈ ಬಾರಿ ಬಹಳ ಸದ್ದು ಮಾಡದಂತಹ ಕ್ಷೇತ್ರ ಇದು. ಅಲ್ಲಿ ಬಂಡಾಯ ಅನ್ನೋದು ಇನ್ನೂ ಕೂಡ ಶಮನ ಆಗಿಲ್ಲ. ಎರಡು ಬಣಗಳಾಗಿ ಬಂಡಾಯ ಯಾವ ರೀತಿ ಭುಗಿಲೆದ್ದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಆ ಬಂಡಾಯ ಇನ್ನೂ ಕೂಡ ಶಮನ ಆಗಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಪ್ರಚಾರಕ್ಕೆ ಮುನಿಯಪ್ಪ ಬಂದೇ ಇಲ್ಲ. ಏಪ್ರಿಲ್ 21ಕ್ಕೆ ನಡೆದಂತ ಸಿಎಂ ಪ್ರಚಾರಕ್ಕೂ ಕೂಡ ಸಚಿವ ಮುನಿಯಪ್ಪ ಬಂದಿಲ್ಲ. ಪ್ರಚಾರಕ್ಕೆ ಮುನಿಯಪ್ಪ ಹಾಗೂ ಪುತ್ರಿ ರೂಪಕಲಾ ಇಬ್ರು ಕೂಡ ಗೈರಾಗಿದ್ದಾರೆ. ಬಾಯಿ ಮಾತಲ್ಲಿ ಗೌತಮ್ ಗೆಲ್ಲಬೇಕು ಅಂತ ಮುನಿಯಪ್ಪ ಕೇಳ್ತಿದ್ದಾರೆ, ಹೌದು. ಆದ್ರೆ ಅವರ ಪರವಾಗಿ ಪ್ರಚಾರ ನಡೆಸ್ತಾ ಇಲ್ಲ ಕ್ಷೇತ್ರದಲ್ಲಿ. ಕೋಲಾರದಲ್ಲಿ ಆರಂಭದಿಂದಲೂ ರಮೇಶ್ ಕುಮಾರ್ ಬಣ ಮೇಲುಗೈ ಸಾಧಿಸಿದೆ. ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋ ವಿಚಾರದಿಂದ ಹಿಡಿದು ಇಲ್ಲಿ ತನಕವೂ ಕೂಡ ಸಾಕಷ್ಟು ಬಡದಾಟಗಳು ನಡೀತಾ ಇದೆ. ರಮೇಶ್ ಕುಮಾರ್ ಟೀಮ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಈಗ ಕ್ಷೇತ್ರವನ್ನ, ಪ್ರಚಾರವನ್ನ ನಡೆಸ್ತಾ ಇದೆ. ಮುನಿಯಪ್ಪಗೆ ಸೊಪ್ಪು ಹಾಕದೆ ರಮೇಶ್ ಕುಮಾರ್ ಬಣ ಪ್ರಚಾರವನ್ನ ನಡೆಸ್ತಾ ಇದೆ. ಆದ್ರೆ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನಿಯಪ್ಪ ಅವರು ಕೂಡ ತಮ್ಮ ಪರ ಪ್ರಚಾರಕ್ಕೆ ಬರಬೇಕು, ಅದು ಕೂಡ ತಮಗೆ ಒಂದಷ್ಟು ಬಲ ತಂದುಕೊಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಮತ್ತೊಂದು ಕಡೆ ರಮೇಶ್ ಕುಮಾರ್ ಬಣ ಸೆಡ್ಡು ಹೊಡೆಯೋ ರೀತಿ ಅಭ್ಯರ್ಥಿಯ ಪರ ಪ್ರಚಾರವನ್ನ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಕೋಲಾರ ಕಾಂಗ್ರೆಸ್ ಅನ್ನೋದು ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಯಿತು. ಮುನಿಯಪ್ಪ ತಮ್ಮ ಅಳಿಯನನ್ನ ಕಣಕ್ಕಿಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಒತ್ತಡವನ್ನ ಹಾಕಿದ್ರು. ಆದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ನಡುವೆ ಬಹಳ ದೊಡ್ಡ ಜಟಾಪಟಿ ನಡೀತು. ಕೊನೆಗೆ ಮೂರನೆಯವರಿಗೆ ಟಿಕೆಟ್ ಕೊಡ್ಲಾಯ್ತು KV ಗೌತಮ್. ಆದ್ರೆ KV ಗೌತಮ್ ಪರ ಇದುವರೆಗೂ ಪ್ರಚಾರಕ್ಕೆ ಮುನಿಯಪ್ಪ ಬಂದಿಲ್ಲ. ರಮೇಶ್ ಕುಮಾರ್ ಬಣ ಪ್ರತಿಷ್ಠೆ ಅನ್ನೋ ರೀತಿ ಇದನ್ನ ತೆಗೆದುಕೊಂಡು ಪ್ರಚಾರವನ್ನ ನಡೆಸ್ತಾ ಇದೆ. ಎಸ್, ಕೋಲಾರದಲ್ಲಿ ಬಂಡಾಯ ಶಮನ ಆಗುವ ಲಕ್ಷಣಗಳು ಮಾತ್ರ ಕಾಣಿಸ್ತಾನೆ ಇಲ್ಲ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ನಾವು ಗಮನಿಸ್ತಾ ಇದ್ದೀವಿ ಕೋಲಾರದಲ್ಲಿ ಟಿಕೆಟ್ ಹಂಚಿಕೆಯಿಂದಲೂ ಕೂಡ ಇಲ್ಲಿವರೆಗೂ ಬಂಡಾಯ ಅನ್ನುವಂಥದ್ದು ಹಾಗೆ ಮುಂದುವರೆದಿದೆಯೇ ಹೊರತು ಅದು ಶಮನ ಆಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಮುನಿಯಪ್ಪ ಹಿಡಿದ ಹಠವನ್ನ ಸಾಧಿಸಿದ್ದಾರ, ಅವರ ಪುತ್ರಿಯೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ. ಇದು ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಅಲ್ವಾ? ಖಂಡಿತವಾಗ್ಲೂ ಪ್ರತಿಮಾ, ಸದ್ಯದ ಪರಿಸ್ಥಿತಿನಲ್ಲಿ ಗೌತಮ್ ಅವ್ರಿಗೆ ಪರವಾಗಿ KH ಮುನಿಯಪ್ಪನವರು ಇದುವರೆಗೂ ಕೂಡ ಪ್ರಚಾರಕ್ಕೆ ಬರಲಿಲ್ಲ. ಆರಂಭದಿಂದಲೂ ಕೂಡ ಅವರ ಅಭ್ಯರ್ಥಿ ಗೆಲ್ಬೇಕು ಅನ್ನುವಂಥದ್ದನ್ನ ಹೇಳಿದ್ದು ಬಿಟ್ರೆ ಎಲ್ಲೂ ಕೂಡ ಪ್ರಚಾರಕ್ಕೆ ಕೋಲಾರದಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಚರ್ಚೆಗೆ ಗ್ರಾಹ್ಯವಾಗಿರ್ತಕ್ಕಂಥದ್ದು. ಪುತ್ರಿ ಶಾಸಕಿ ರೂಪಕಲಾ ಅವರು ಕೂಡ ಎಲ್ಲೂ ಇದು ಪ್ರಚಾರವನ್ನ ಗೌತಮ್ ಪರವಾಗಿ ಮಾಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಾಮಕಾವಸ್ಥೆಗೆ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಎಲ್ಲೂ ಕೂಡ ಗೌತಮ್ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಆಗಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆರಂಭದಿಂದಲೂ ಕೂಡ ಅಂದ್ರೆ ಗೌತಮ್ ಅವ್ರಿಗೆ ಅಚಾನಕ್ ಆಗಿ ಟಿಕೆಟ್ ಸಿಕ್ತು, ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತೇಳಿ ಈ ಒಂದು ಮುನಿಸು ಸಹಜವಾಗಿ KH ಮುನಿಯಪ್ಪ ಅವರ ಅಳಿಯಗೆ ಸಿಗ್ಲಿಲ್ಲ ಅನ್ನುವಂಥ ಮುನಿಸು ಅವರಲ್ಲಿತ್ತು. ಆದ್ರೆ ಆ ಮುನಿಸು ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ರಾಜ್ಯದ ನಾಯಕರು ಬಂದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಕೂಡ ಬಂದ್ರು. ಯಾರು ಬಂದ್ರು ಸಹ KH ಮುನಿಯಪ್ಪನವರ ಮುನಿಸು ಮಾತ್ರ ಶಮನವಾಗಿಲ್ಲ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಅವ್ರು ಎಲ್ಲೂ ಕೂಡ ಒಂದು ಗೌತಮ್ ಪರವಾಗಿ ಬಹಿರಂಗವಾಗಿ ಸಭೆ ಆಗಿರ್ಬೋದು, ಮತ್ತೆ ಅವರ ಪರವಾಗಿ ಗೆಲ್ಲೇಬೇಕು ಅಂತೇಳಿ ಪ್ರಚಾರ ಮಾಡಿರ್ತಕ್ಕಂಥದ್ದು ಎಲ್ಲೂ ಕಾಣಿಸಿಲ್ಲ. ಇದು ಒಂದ್ ರೀತಿಯಾಗಿ ರಮೇಶ್ ಕುಮಾರ್ ಅವರ ಬಣಕ್ಕೆ ಮೇಲ್ಗೈ. ಯಾಕಂದ್ರೆ KH ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ತಪ್ಪಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನಾವು ಕೆಲಸ ಮಾಡಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತೇಳಿ ರಮೇಶ್ ಕುಮಾರ್ ಬಣದವರು ಬಹಳಷ್ಟು ಐಡ್ರಾಮಾವನ್ನ ಮಾಡಿದ್ರು. ಅಂದ್ರೆ ರಾಜಕೀಯ ಏನು ರಾಜೀನಾಮೆ ಕೊಡ್ತಕ್ಕಂತ ಹಂತಕ್ಕೂ ಕೂಡ ಹೋಗಿತ್ತು. ಹೀಗಾಗಿ ಅವರ ಮಾತಿಗೆ ಸೊಪ್ಪಾಕಿ ಈಗ ಗೌತಮ್ ಅವ್ರನ್ನ ಕಣಕ್ಕಿಳಿಸಿದೆ ರಾಜ್ಯ ಕಾಂಗ್ರೆಸ್ನಿಂದ. ಆದ್ರೆ ರಮೇಶ್ ಕುಮಾರ್ ಬಣದವರು ಮೊದಲಿಂದಲೂ ಕೂಡ ಅವರೇ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. KH ಮುನಿಯಪ್ಪನವರ ಬಣದವ್ರನ್ನ ಎಲ್ಲೂ ಕೂಡ ಕರ್ಕೊಂಡು ಅವರು ಪ್ರಚಾರವನ್ನ ಮಾಡ್ತಾ ಇಲ್ಲ. ಏಕಾಂಗಿಯಾಗಿ ರಮೇಶ್ ಕುಮಾರ್ ಬಣದವ್ರು, ಯಾಕಂದ್ರೆ ಅವ್ರಿಗೆ ಒಂದ್ ರೀತಿಯಾಗಿ ಈಗ ಅಸ್ತಿತ್ವದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ಗೌತಮ್ ಅವರು ಗೆದ್ದಿದ್ದೆ ಆದ್ರೆ ಅಥವಾ ಅಲ್ಪ ಮೊತ್ತದಿಂದ ಏನಾದ್ರೂ ಸೋತಿದ್ದೆ ಆದ್ರೆ ಖಂಡಿತವಾಗ್ಲೂ KH ಮುನಿಯಪ್ಪನವ್ರನ್ನ ಕೋಲಾರದ ರಾಜಕೀಯದಿಂದ ದೂರ ಉಳಿಸಬಹುದು ಅನ್ನುವಂತ ಸಂದೇಶ ಕೂಡ ಪಾಸ್ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ಎಲ್ಲಾ ರಮೇಶ್ ಕುಮಾರ್ ಬಣದ ಎಲ್ಲಾ ಶಾಸಕರು ಕೂಡ ಹಗಲಿರುಳು ಶ್ರಮಿಸಿ ಗೌತಮ್ ಅವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದ್ ರೀತಿಯಾಗಿ KH ಮುನಿಯಪ್ಪನವ್ರಿಗೆ ಇದೊಂದ್ ರೀತಿಯಾಗಿ ಅವರ ಕೋಪ ಬೂದಿ ಮುಚ್ಚಿದ ಕೆಂಡಂತಿದೆ. ಒಂದ್ ವೇಳೆ ಏನಾದ್ರೂ ಬಹಳಷ್ಟು ಅಂತರದಿಂದ ಏನಾದ್ರೂ ಗೌತಮ್ ಸೋತಿದ್ದೆ ಆದ್ರೆ KH ಮುನಿಯಪ್ಪನವರು ಸಹ ನನ್ನ ಪರವ ನಾನಿಲ್ಲ ಅಂದ್ರೆ ಕೋಲಾರದಲ್ಲಿ ಏನು ನಡೆಯೋದು ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಡ್ತಕ್ಕಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.